ಹೋಗ್ಬಿಡ್ತಾರೆ ಹಾರಿ. ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಡ್ತಾರೆ ಹಾರಿ. ಪ್ರತಿಯೊಬ್ಬರನ್ನು ಸೀಟ್ ಅಡಿಸಿ ಕೂರಿಸುವಂತ ಸಿನಿಮಾ ಸೂತ್ರಧಾರಿ. ಏನಕ್ಕೆ ಸೀಟ್ ಅಡಿಸು ಅಂತ ಅಂತೀನಂದ್ರೆ ನೀವು ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಸೀನ್ ಒಂದೊಂದು ಶಾಟ್ ಸರ್ ಆಡಿಯನ್ಸ್ ಇರ್ಬೇಕಾ ಬೇಡವಾ ನಿಮ್ಗೆ? ಆಡಿಯನ್ಸ್ಗೆಲ್ಲ ಹೆಂಗ್ ಕಲ್ಸ್ಕೊಟ್ಟಿದಾರ? ಇನ್ನೊಂದು ಮಾತು ಹೇಳ್ತೀರಣ್ಣ, ಅಣ್ಣ ಈ ಸಿನಿಮಾ ಮುಗಿದ ತಕ್ಷಣ ಪ್ರತಿಯೊಬ್ರು ಚಪ್ಪಾಳೆ ತಟ್ಟಿ, ಈ ಥ್ರಿಲ್ಲರ್ ಒಳಗೆ ಎಲ್ಲಾರನ್ನು ಮುಳುಗಿಸ್ಬಿಟ್ಟಿದ್ದಾರೆ ನಮ್ಮ ಅಣ್ಣ ಚಂದನ್ ಶೆಟ್ಟಿ. ಪ್ರತಿಯೊಬ್ಬರನ್ನು ಮುಳುಗಿಸ್ಬಿಡ್ತಾರೆ ಥ್ರಿಲ್ಲರ್ ಒಳಗೆ. ಅವ್ರದ್ದು ಹಂಗಿರಲಿ. ಇನ್ನೂ ಹೋಗ್ತಾ ಪ್ರತಿಯೊಬ್ಬರು ಆಕ್ಟಿಂಗು ಎಲ್ಲರೂ ಬರ್ತಾರೆ. ಪೊಲೀಸ್ ಕ್ಯಾರೆಕ್ಟರ್ ಇರುತ್ತೆ, ವಿಲನ್ ಕ್ಯಾರೆಕ್ಟರ್ ಎಲ್ಲ ಇರುತ್ತೆ. ಬಟ್ ಒಂದು ಮಾತು ಮಾತ್ರ ಹೇಳ್ಬೇಕು, ಅವ್ರ ಆಕ್ಟಿಂಗ್ ನೋಡಿ ಪ್ರತಿಯೊಬ್ಬರು ಆಗ್ಬಿಡ್ತೀರಾ ಡರ್ರು. ಎಲ್ಲರಿಗೂ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನಮ್ಮ ನವರಸನ್ ಸರ್ ಪ್ರತಿಯೊಬ್ಬರಿಗೂ ಭಯ ಹುಟ್ಟಿಸಿ ಪ್ರತಿಯೊಬ್ಬರು ಆಕ್ಟಿಂಗು ಥ್ರಿಲ್ಲರ್. ಇನ್ನೊಂದು ಮಾತು ಹೇಳ್ಬಿಡ್ತೀವಿ ನೋಡಿ, ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಥ್ರಿಲ್ಲರ್ ಆಕ್ಟಿಂಗು ಎಲ್ಲ ಡನ್ನು. ಸಿನಿಮಾದಲ್ಲಿರೋ ಪ್ರತಿಯೊಂದು ಆಕ್ಟಿಂಗು ಸೀನು ಎಲ್ಲ ಡನ್ನು. ಯಾಕಂದ್ರೆ ಸಿನಿಮಾಗೆ ನಮ್ಮ ಕಿರಣ್ ಅವ್ರು ಮಾಡಿದ್ದಾರೆ ಡೈರೆಕ್ಷನ್ ನಮ್ಮ ಕಿರಣ್ ಅವ್ರು ಮಾಡಿದ್ದಾರೆ. ಬಂದು ಸಿನಿಮಾ ನೋಡಿ, ಆ ಥ್ರಿಲ್ಲರ್ಗೆ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ, ಪ್ರತಿಯೊಬ್ಬರು ಇಷ್ಟ ಪಡ್ತೀರಾ. ಅದಾದ್ಮೇಲೆ ಸಿನಿಮಾಗೆ ಇನ್ನೊಂದು ಮೇಜರ್ ಹೈಲೈಟ್ ಮ್ಯೂಸಿಕ್. ನಮ್ಮ ಚಂದ್ರಣ್ಣ ಮ್ಯೂಸಿಕ್ ಮಾಡಿದ್ದಾರೆ. ಝೀರೋ ಔಟ್ ಆದ್ರೆ ಅಂತಾರೆ ಡಕ್ಕು. ಸೂತ್ರಧಾರಿಗೆ ಒನ್ ಆಫ್ ದಿ ಹೈಲೈಟ್ ಮ್ಯೂಸಿಕ್. ಚಂದ್ರಣ್ಣ ಮಾಡಿರುವಂತ ಮ್ಯೂಸಿಕ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಬೈ. ಹೀರೋಯಿನ್ ನನಗೆ ಇವತ್ತಿನವರೆಗೂ ಎಕ್ಸಾಂಪಲ್ ಬಂದಿಲ್ಲ ಮಾರ್ಕ್ಸ್ ಫುಲ್ಲು. ಅದೇ ಅಪೂರ್ವಾರ್ ಅಂತೂ ಫುಲ್ಲು ಬ್ಯೂಟಿಫುಲ್. ಎಲ್ಲರಿಗೂ ಜೈಯೇ ಬಿಡಿ. ಇನ್ನೊಂದು ಹೈಲೈಟ್, ಒಂದು ಸಾಂಗಿಗೆ ಸಜನಾರಾಮ್ ಬರ್ತಾರೆ. ಅದು ಕೇಕಿಗಿರುತ್ತೆ ಕ್ರೀಮು. ಆದ್ರೆ ಪ್ರತಿಯೊಬ್ರು ಹುಡುಗರ ಮನ್ಸಲ್ಲಿ ಇರ್ತಾರೆ ಸಂಜನಾ ರಾಮು, ಸಂಜನಾ ಆನಂದ್ ಅಷ್ಟೇ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ. ಒಳ್ಳೆ ಥ್ರಿಲ್ಲರ್ ಬೈ. ತುಂಬಾ ಕನ್ನಡ ಇಂಡಸ್ಟ್ರಿಯಲ್ಲಿ ಮೈನ್ ಏನಂದ್ರೆ ಥ್ರಿಲ್ಲರ್ ಬರೋದು ತುಂಬಾ ಕಡಿಮೆ. ಅಂತ ಒಂದು ಒಳ್ಳೆ ಥ್ರಿಲ್ಲರ್ ಬಂದಿದೆ. ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಇಷ್ಟಪಡ್ತೀರಾ, ಎಂಜಾಯ್ ಮಾಡ್ತೀರಾ. ಜೈ ಕನ್ನಡ ಬಂದಿದೆ, ಒಳ್ಳೆ ಸಿನಿಮಾ ಬಂದಿದೆ. ಬಂದ್ಬಿಟ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್.